ನೋಡಿ, ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಬಿಜೆಪಿ ಹೈಕಮಾಂಡ್ ಒಂದು ಅಧಿಕೃತವಾದಂತ ತೀರ್ಮಾನವನ್ನು ಕಡೆಗೂ ತೆಗೆದುಕೊಂಡಿದೆ. ಅದನ್ನ ಅನುಷ್ಠಾನ ಮಾಡೋ ಸಲುವಾಗಿ ಇವೆಲ್ಲ ಸರ್ಕಸ್ ನಡೀತಾ ಇರೋದು. ಈಗ ಸೋಮಣ್ಣ ಹೋಗಿ ಮೀಟಿಂಗ್ ಮಾಡಿದ್ದು, ಜೋಶಿ ಅವರು ಹೋಗಿ ಮೀಟಿಂಗ್ ಮಾಡಿದ್ದು, ಈ ಎಲ್ಲ ಇದೆಲ್ಲ ಸರ್ಕಸ್ ಇವೆಲ್ಲ ನಡೀತಿರೋದು ಹೈಕಮಾಂಡ್ ತೆಗೆದುಕೊಂಡಿರುವಂತ ತೀರ್ಮಾನವನ್ನ ಎಲ್ರಿಗೂ ಕನ್ವಿನ್ಸ್ ಮಾಡಿ ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ. ಹಾಗಾದ್ರೆ ಏನು ಹೈಕಮಾಂಡ್ ತೆಗೆದುಕೊಂಡಿರುವಂತ ತೀರ್ಮಾನ ಏನು? ರೆಬಲ್ಸ್ಗೆ ಏನಂತ ಕನ್ವಿನ್ಸ್ ಮಾಡ್ತಾ ಇದೆ? ಅದಕ್ಕೆ ಪ್ರತಿಯಾಗಿ ರೆಬಲ್ಸ್ ಏನ್ ಹೇಳ್ತಾ ಇದ್ದಾರೆ ನೋಡಿ. ರೆಬಲ್ಸು ತಟಸ್ಥವಣ ಅನ್ನೋದೆಲ್ಲ ಸುಮ್ಮನೆ. ಇನ್ಫ್ಯಾಕ್ಟ್ ಎಲ್ಲವೂ ಕೂಡ ಯಾವ್ದಪ್ಪ ಅಂದ್ರೆ ಇವರೆಲ್ಲರೂ ಕೂಡ ವಿಜಯೇಂದ್ರ ವಿರೋಧಿ ಬಣ. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವ್ರನ್ನ ಅವ್ರು ಒಪ್ಪಳಕ್ ರೆಡಿ ಇಲ್ಲ, ಅದು ವಾಸ್ತವ, ಫ್ಯಾಕ್ಟ್ ಅದು. ಹಾಗಾದ್ರೆ ಏನು ಆಲ್ಟರ್ನೇಟಿವ್ ಏನು? ಹೈಕಮಾಂಡ್ ಯಾವ ಕಾರಣಕ್ಕಾಗಿ ಒಂದು ಖಡಕ್ ತೀರ್ಮಾನವನ್ನ ಕಡೆಗೂ ತೆಗೆದುಕೊಂಡಿದೆ? ಆ ತೀರ್ಮಾನದ ಪರಿಣಾಮ ಏನಾಗುತ್ತೆ? ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಬಹಳ ಶಾರ್ಟ್ ಆಗಿ ಹೇಳ್ತೀನಿ, ಯಾಕೆಂದ್ರೆ ವಿಷಯ ಆಗಿದೆ. ಹೈಕಮಾಂಡ್ ಈಗಾಗಲೇ ತೀರ್ಮಾನವನ್ನ ತೆಗೆದುಕೊಂಡು ಆಗಿದೆ ಅಂತ ಹೇಳಿದೆ. ಅದೇ ಕಾರಣಕ್ಕಾಗಿ ಸಭೆಗಳ ಮೇಲೆ ಸಭೆಗಳು ನಡೀತಾ ಇರೋದು. ಕೇಶವ ಕೃಪದಲ್ಲೂ ಸಭೆ ಆಗಿದ್ದು ಅದೇ ಕಾರಣಕ್ಕಾಗಿ. ಸೋಮಣ್ಣ ಹೋಗಿ ರಾತ್ರೋರಾತ್ರಿ ಮೀಟಿಂಗ್ ಮಾಡಿದ್ದು ಅದಕ್ಕೆ. ಜೋಶಿ ಅವರು ಹೋಗಿ ಮೀಟಿಂಗ್ ಮಾಡಿದ್ದು ಅದೇ ಹಿನ್ನೆಲೆಯಲ್ಲಿ. ಅಮಿತ್ ಶಾ ಅವರು ಬಂದು ಹೋಗಿದ್ದು ಕೂಡ ಈ ಮೆಸೇಜ್ನ ಕನ್ವೆ ಮಾಡೋ ಉದ್ದೇಶವೂ ಇತ್ತು. ಯಡಿಯೂರಪ್ಪನವರು ಹೋಗಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದು ಕೂಡ ಇದೇ ಹಿನ್ನೆಲೆಯಲ್ಲೇ. ಯಡಿಯೂರಪ್ಪನವರು ಏಕಾಏಕಿ ಬಿಜೆಪಿ ಕಚೇರಿಗೆ ಬಂದು, ಇನ್ನು ನಾನು ಆಕ್ಟಿವ್ ಆಗಿರ್ತೀನಿ, ಬಿಜೆಪಿ ಕಚೇರಿಗೆ ಬರ್ತಾ ಇರ್ತೀನಿ, ವಾರದಲ್ಲಿ 2 ದಿನ ಜಿಲ್ಲಾ ಪ್ರವಾಸ ಮಾಡ್ತೀನಿ, ಅದನ್ನ ಹೇಳಿದ್ದು ಅದೇ ಕಾರಣಕ್ಕಾಗಿ. ನೋಡಿ, ಬಹಳ ಮುಖ್ಯವಾಗಿ ನಾನು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ನೋಡಿ. ಇವರೆಲ್ಲರೂ ಕೂಡ ವಿಜಯೇಂದ್ರ ಅವರ ವಿರೋಧಿ ಬಣ ಇದೆಯಲ್ಲ, ಇವರೆಲ್ಲರದ್ದು ಒಂದೇ ಪಾಯಿಂಟ್ ಏನಪ್ಪಾ ಅಂದ್ರೆ, ವಿಜಯೇಂದ್ರ ಜೂನಿಯರ್ ಅವರ ಆದೇಶ ನಾವ್ಯಾಕೆ ಕೇಳಬೇಕು? ಯಡಿಯೂರಪ್ಪನವ್ರನ್ನ ಒಪ್ಕೊಂಡಿದ್ವಿ ನಾವು. ಯಡಿಯೂರಪ್ಪನವರ ಹಿರಿತನಕ್ಕೆ ನಮಗೆ ಗೌರವ ಇತ್ತು, ಒಪ್ಕೊಂಡಿದ್ವಿ. ಆದ್ರೆ ಯಡಿಯೂರಪ್ಪನವ್ರು ಒಪ್ಕೊಂಡಿದ್ವಿ ಅನ್ನೋ ಕಾರಣಕ್ಕಾಗಿ ಯಡಿಯೂರಪ್ಪನವ್ರ ಮಗನ್ನ, ಯಡಿಯೂರಪ್ಪನವರ ಮೊಮ್ಮಗನ್ನ ಒಪ್ಕೋಬೇಕು ಅಂತ ಏನಿಲ್ವಲ್ಲ ಅನ್ನೋದನ್ನ ಅವ್ರು ಹೇಳ್ತಾ ಇರೋದು. ಆ ಹಿನ್ನೆಲೆಯಲ್ಲಿ ಈಗ ಹೈಕಮಾಂಡ್ ಒಂದು ತೀರ್ಮಾನ ತೆಗೆದುಕೊಂಡಿದೆ ಅಂತ ನಾ ಹೇಳಿದೆ. ಹೈಕಮಾಂಡ್ ತೆಗೆದುಕೊಂಡಿರುವಂತ ತೀರ್ಮಾನ ಏನು? ವೆರಿ ಇಂಪಾರ್ಟೆಂಟ್ ಇದು. ಅದನ್ನೇ ಕನ್ವಿನ್ಸ್ ಮಾಡ್ತಾ ಇರುವಂತದ್ದು. ಈಗ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಅಧಿಕೃತವಾಗಿ ಅವರೇ ಈಗ ರಾಜ್ಯಾಧ್ಯಕ್ಷರು. ಆದ್ರೆ ಎಲೆಕ್ಟೆಡ್ ರಾಜ್ಯಾಧ್ಯಕ್ಷರ ಅಂದ್ರೆ ಅಲ್ಲ. ಆ ಪ್ರೋಸೆಸ್ ಈಗ ಬಾಕಿ ಇದೆ. ಈಗ ಜಿಲ್ಲಾಧ್ಯಕ್ಷರ ನೇಮಕ ಎಲ್ಲ ಆಗೋಯ್ತು. ಬಹುತೇಕರು ಈಗ ವಿಜಯೇಂದ್ರ ಬೆಂಬಲಿಗರೇ ಅದರಲ್ಲಿ ಇದ್ದಾರೆ. ಎಲೆಕ್ಷನ್ ಆಯ್ತು ಅಂದ್ರೆ ವಿಜಯೇಂದ್ರ ಈಸಿಯಾಗಿ ಗೆಲ್ತಾರೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಎಲೆಕ್ಷನ್ ಆಗ್ಬೇಕು ಅನ್ನೋದು ವಿಜಯೇಂದ್ರ ಅವರು ಒತ್ತಡ ಹಾಕ್ತಾ ಇದ್ದಾರೆ. ಅದಕ್ಕೆ ಅವರು ನಿನ್ನೆ ಕೂಡ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅದಾದ್ಮೇಲೆ ಮಾಧ್ಯಮದವರಿಗೆ ಮಾತನಾಡ್ತಾ ಹೇಳಿರೋದೇನವರು, ಇಲ್ಲ ಆದಷ್ಟು ಬೇಗ ಹೈಕಮಾಂಡ್ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಒಂದು ತೀರ್ಮಾನವನ್ನು ಕೈಗೊಳ್ಳುತ್ತೆ ಅಂತ ಹೇಳಿ. ಯಾಕೆ ಹಾಗೆ ಹೇಳ್ತಿದಾರೆ ಅಂದ್ರೆ, ಅವರ ವಿರೋಧಿ ಬಣದ ಬಹುತೇಕರು ಹೇಳ್ತಾರೆ, ಏನು ತೀರ್ಮಾನ ಮಾಡೋದೇ ಬೇಡ, ಹಿಂಗೆ ತಳ್ಕೊಂಡು ಹೋಗ್ಬಿಡಿ, ನೀವು ಅಧಿಕೃತವಾಗಿ ಎಲೆಕ್ಟೆಡ್ ರಾಜ್ಯಾಧ್ಯಕ್ಷ ಅಂತ ಮಾಡೋ ಬದಲು ಹಿಂಗೆ ಆದ್ರೂ ತಳ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ಆದ್ರೆ ವಿಜೇಂದ್ರ ಅವ್ರಿಗೆ ಅದು ಬೇಕಾಗಿಲ್ಲ. ಮತ್ತೆ ಮತ್ತೊಂದು ಮಾತು ಅವ್ರು ಹೇಳ್ತಿದಾರೆ ಏನು, ವಿಜೇಂದ್ರ ಅವ್ರ ವಿರೋಧಿ ಬಣದವರು, ನಾವು ಬೇಕಾದ್ರೆ ಯಡಿಯೂರಪ್ಪನವ್ರು ಹೇಳಿದ್ರೆ ಕೇಳ್ತೀವಿ, ಯಡಿಯೂರಪ್ಪನವ್ರು ಆಕ್ಟಿವ್ ಆಗಿರಲಿ, ಯಡಿಯೂರಪ್ಪನವ್ರು ಮಾತಾಡ್ಲಿ, ಆದ್ರೆ ವಿಜೇಂದ್ರ ಜೊತೆ ನಾವು ಮಾತುಕತೆಗೆ ರೆಡಿ ಇಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಯಡಿಯೂರಪ್ಪನವ್ರು ಆಕ್ಟಿವ್ ಆಗಿ ಬಂದಿರೋದು. ಏನಾಗುತ್ತೆ ಇದರ ಪರಿಣಾಮ? ಏನಾಗುತ್ತೆ ನಾ ಹೇಳ್ತೀನಿ ಕೇಳಿ, ಬಹಳ ಇಂಪಾರ್ಟೆಂಟ್ ಇದು. ಏನಾಗುತ್ತೆ ಇದರ ಪರಿಣಾಮ ಅಂದ್ರೆ ಬಹಳ ಸಿಂಪಲ್. ವಿಜೇಂದ್ರ ಅವರನ್ನ ಎಲೆಕ್ಟೆಡ್ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ಲಿಕ್ಕೆ ಇವರೆಲ್ಲ ಅಡ್ಗಾಲ್ ಹಾಕೊಂಡು ನಿಲ್ತಾರೆ. ಯಡಿಯೂರಪ್ಪನವರು ಆಕ್ಟಿವ್ ಆಗಿ ಯಡಿಯೂರಪ್ಪನವ್ರು ಕಮ್ಯುನಿಕೇಟ್ ಮಾಡ್ಬೇಕಾಗತ್ತೆ ನೋಡಿ. ಅದಕ್ಕೆ ಯಡಿಯೂರಪ್ಪನವರು ಅವ್ರ ಜೊತೆ ಎಲ್ಲ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇವರು ಕೂಡ ಯಡಿಯೂರಪ್ಪನವ್ರ ಜೊತೆ ಮಾತಾಡಕ್ ರೆಡಿ ಇದ್ದಾರೆ. ಇದರ ಪರಿಣಾಮವಾಗಿ ಏನಾಗುತ್ತೆ, ಇಷ್ಟೇ ಆಗೋದು. ನಾ ಹೇಳ್ತೀನಿ ಕೇಳಿ, ಹೈಕಮಾಂಡ್ ವಿಜೇಂದ್ರ ಅವ್ರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸೋದಾದ್ರೂ ಈಗ ಯಥಾಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಅನಿವಾರ್ಯ ಅನ್ನುವಂಥ ವಾತಾವರಣವನ್ನ ನಿರ್ಮಾಣ ಮಾಡುವಲ್ಲಿ ಅವರು ಸಕ್ಸೀಡಾಗ್ತಾರೆ. ಮತ್ತೆ ಪಕ್ಷದ ಚಟುವಟಿಕೆಗಳಲ್ಲಿ ಇನ್ನು ಮುಂದೆ ಯಡಿಯೂರಪ್ಪನವರು ಆಕ್ಟಿವ್ ಆಗಿ ಮುಂದುವರಿಸಬೇಕು. ಏನಾದ್ರು ಕಮ್ಯುನಿಕೇಟ್ ಮಾಡೋದಿದ್ರೆ ಅವ್ರು ಮಾಡಬೇಕು, ನಾವೇನಾರು ಹೇಳೋದಿದ್ರೆ ಅವ್ರಿಗೆ ಹೇಳ್ತೀವಿ. ಇದಿಷ್ಟು ಕೂಡ ತೀರ್ಮಾನ ಆಗುತ್ತೆ. ಅದ್ರ ಜೊತೆಗೆ ಟಿಕೆಟ್ ಬಗ್ಗೆ ಇವರೆಲ್ಲ ಕೂಡ ಟಿಕೆಟ್ನ ಖಾತ್ರಿಯನ್ನ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗಿ ಅವರು ಬಿ ಫಾರ್ಮ್ಗೆ ಸೈನ್ ಹಾಕೊಡುವಂತ ಅನಿವಾರ್ಯತೆ ನಮಗೆ ಬೇಕಾಗಿಲ್ಲ. ನೀವು ಹೈಕಮಾಂಡ್ ನಮಗೆ ಖಾತ್ರಿ ಕೊಡಿ. ನಾಳೆ ಅವ್ರೇನಾದ್ರು ಉಲ್ಟಾ ಹೊಡೆದ್ರೆ ನಾವು ಅವ್ರ ಹತ್ರ ಹೋಗಿ ಮಾತಾಡೋಕ್ಕಾಗಲ್ಲ, ನೀವು ನಮಗೆ ಈಗಲೇ ಖಾತ್ರಿ ಕೊಡಿ ಅನ್ನೋದನ್ನ ಕೂಡ ಈಗ ಅವರು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅಲ್ಲಿಗೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದೆ ಅಂತ ಆಯ್ತು. ಹೈಕಮಾಂಡ್ ವಿಜೇಂದ್ರ ಅವ್ರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂಥ ತೀರ್ಮಾನ ಮಾಡಿದೆ. ಯಾವ ಕಾರಣಕ್ಕಾಗಿ ಅಂದ್ರೆ ಅವರು ಮೂರು ಸರ್ವೆಗಳನ್ನ ಮಾಡಿಸಿದ್ದಾರೆ. 3 ಸರ್ವೆಗಳಲ್ಲೂ ಕೂಡ ಯಡಿಯೂರಪ್ಪ
ಯಡಿಯೂರಪ್ಪ ವಿಜಯೇಂದ್ರ, ಯಡಿಯೂರಪ್ಪನವರ ಕಾರಣಕ್ಕಾಗಿ ವಿಜಯೇಂದ್ರ, ಇವರ ಜೊತೆ ಲಿಂಗಾಯತ ಸಮುದಾಯ ನಿಲ್ತಾ ಇದೆ. ಬಿಜೆಪಿಯ ವೋಟ್ ಬ್ಯಾಂಕ್ ಲಿಂಗಾಯತ ಸಮುದಾಯ. ಹೀಗಾಗಿ ನಾವು ಅವ್ರನ್ನ ಬಿಟ್ಟು ಯಾವುದೇ ಪ್ರಬಲವಾದಂಥ ಪರ್ಯಾಯ ನಾಯಕತ್ವ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಮಾಸ್ ಅಪೀಲ್ ಇರುವಂತಹ ಪ್ಯಾನ್ ಕರ್ನಾಟಕ ಲೀಡರ್ಶಿಪ್, ಮಾಸ್ ಲೀಡರ್ಶಿಪ್ ಇವತ್ತಿಗೂ ಬಿಜೆಪಿಯ ಮಟ್ಟಿಗೆ ಯಡಿಯೂರಪ್ಪನವರೇ. ಅವ್ರನ್ನ ಬಿಟ್ಟು ಬೇರೆ ನಾಯಕತ್ವ ಅವರಿಗೆ ಸರಿಸಮವಾಗಿ ಇಲ್ಲ. ಹೀಗಾಗಿ ಮುಂದಿನ ಚುನಾವಣೆಗೂ ಕೂಡ ಇದು ಅನಿವಾರ್ಯ ಆಗುತ್ತೆ. ಮತ್ತು ನೋಡಿ, ನಾವು ಹೀಗೆ ಬಿಟ್ಕೊಂಡು ಹೋದ್ರೆ, ಈಗ ಇಲ್ಲಿಯವರೆಗೂ ಕಾದಿದ್ದೇನು, ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನೀವು ಹೇಳ್ತಾ ಇದ್ದೇನು, ಇಲ್ಲ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಒಟ್ಟಾಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಅವರಿಬ್ರು ಕಿತ್ತಾಡ್ಕೊತಾರೆ, ಪಾರ್ಟಿ ಒಡೆದೋಗುತ್ತೆ, ಆ ಹಂತಕ್ಕೆ ಹೋಗುತ್ತೆ, ಯಾವ ಕಾರಣಕ್ಕೂ ಅವರಿಬ್ರು ಒಟ್ಟಾಗಿ ಹೋಗಲ್ಲ ಅನ್ನೋದನ್ನ ಹೇಳ್ತಾ ಇದ್ರು. ಬಟ್ ಅವರಿಬ್ರು ಒಟ್ಟಾಗಿ ಚುನಾವಣೆಗೆ ಹೋದ್ರು. ಈಗಲೂ ಕೂಡ ಅವ್ರು ಹೊರನೋಟಕ್ಕೆ ಫೈಟ್ ಆಗ್ತಾ ಇದೆ ಅಂತಲೇ ಕಾಣಿಸ್ತಾ ಇದೆ. ಆದ್ರೆ ಅಧಿಕಾರ ಅನ್ನುವಂಥ ವಿಚಾರ ಬಂದಾಗ, ಸರ್ಕಾರ ಅನ್ನುವಂಥ ಮ್ಯಾಟರ್ ಬಂದಾಗ ಅವರು ಒಟ್ಟಾಗಿ ನಿಲ್ತಾ ಇದ್ದಾರೆ. ಮುಂದೆಯೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ಅವರು ಅಧಿಕಾರಕ್ಕಾಗಿ ಹೊರನೋಟಕ್ಕಾದ್ರೂ ಒಟ್ಟಿಗೆ ಕಾಣಿಸ್ಕೊತಾರೆ. ಹೀಗಾದಾಗ ಮತ್ತೆ ಹಿನ್ನಡೆ ಅನುಭವಿಸಬೇಕಾಗುವುದು. ಹೀಗಾಗಿ ನಾವು ಎಚ್ಚೆತ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಅನ್ನೋದನ್ನ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಇವರೆಲ್ಲರಿಗೂ ಕೂಡ ಅರಿವಿಗೆ ಬಂದಿದೆ. ಆದ್ರೆ ಏನ್ ಹೇಳ್ತಿದ್ದಾರೆ, ಕೇಶವ ಕೃಪದಲ್ಲಿ ನಡೆದಂಥ ಸಭೆಯಲ್ಲೂ ಕೂಡ ಅದನ್ನೇ ಹೇಳಿದ್ರು ಬಹುತೇಕರು. ನೋಡಿ, ವಿಜಯೇಂದ್ರ ಅನ್ನುವ ಕಾರಣಕ್ಕಾಗಿ ನಾವೇನು ಅಧಿಕಾರಕ್ಕೆ ಬರೋದಿಲ್ಲ. ಈಗ ಕಾಂಗ್ರೆಸ್ನ ಆಡಳಿತ ಹೇಗಿದೆ ಅಂದ್ರೆ 2028ರಲ್ಲಿ ಏನೇ ಆದ್ರೂ ಬಿಜೆಪಿಯೇ ಪರ್ಯಾಯ. ಅಧಿಕಾರಕ್ಕೆ ಬರೋದೇ ನಾವು, ಅದರಲ್ಲೂ ಕೂಡ JDS ಜೊತೆ ಹೋಗೋದ್ರಿಂದ ಯಾವ ಅನುಮಾನವೂ ಇಲ್ವಾ ನಾವು ಅಧಿಕಾರಕ್ಕೆ ಬರೋದ್ರಲ್ಲಿ. ಖಂಡಿತವಾಗಿ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ಸುಮ್ಮನೆ ಯಾರಿಗೋ ಅದು ಕ್ರೆಡಿಟ್ ಹೋಗುತ್ತೆ. ಹಿಂಗೆ ಯಾಕೆ ಮಾಡ್ತೀರಿ? ಸಾಮೂಹಿಕ ನಾಯಕತ್ವ ಅಂತ ತೆಗೆದುಕೊಂಡು ಹೋಗಿ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಸೊ ಆ ಹಂತಕ್ಕೆ ಬಂದು ನಿಲ್ತಾ ಇದೆ. ಕಡೆ ಪಕ್ಷ ಕೊನೆಗೆ ಏನು ಮಾಡ್ತಾರೆ, ಕೊನೆಗೆ ಇಷ್ಟೇ ಮಾಡೋದು. ಒಂದು, ಈಗ ಹೇಗಿದೆಯೋ ಯಥಾಸ್ಥಿತಿ ಮುಂದುವರಿಸುವಂಥದ್ದು ಅಂದರೆ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರನೇ, ಅದರಲ್ಲೇನು ಯಾವುದೇ ಬದಲಾವಣೆ ಮಾಡುವಂಥ ಆಲೋಚನೆ ಅವರಲ್ಲಿ ಇಲ್ಲ. ಯಡಿಯೂರಪ್ಪನವರು ಲೀಡ್ ತೆಗೆದುಕೊಳ್ಳುವಂಥದ್ದು, ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಯಡಿಯೂರಪ್ಪ ಮಾಡುವಂಥದ್ದು, ಯಡಿಯೂರಪ್ಪನವ್ರ ಜೊತೆಗೆ ಎಲ್ಲರೂ ಕೂಡ ನಿಲ್ಲುವಂಥದ್ದು, ಮತ್ತು ಟಿಕೆಟ್ನ ಹೈಕಮಾಂಡೇ ಕನ್ಫರ್ಮ್ ಮಾಡುವಂಥದ್ದು. ಈ ರೀತಿಯ ತೀರ್ಮಾನಗಳ ಜೊತೆಗೆ ಚುನಾವಣೆಗೆ ಹೋಗುವಂಥ ಸಾಧ್ಯತೆ ಇದೆ. ಯಾವುದೇ ಕಾರಣಕ್ಕೂ ಕೂಡ ಯಾರನ್ನೂ ಕೂಡ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತಲೇ ಅನೌನ್ಸ್ ಮಾಡಲ್ಲ. ಆ ರೀತಿ ಚುನಾವಣೆಗೆ ಹೋಗುವಂಥ ಆಲೋಚನೆ ಈಗ ಸದ್ಯಕ್ಕೆ ಕಾಣಿಸ್ತಾ ಇದೆ. ಆ ದೃಷ್ಟಿಯಿಂದ ನೋಡೋದಾದ್ರೆ ಬಿಜೆಪಿ ಹೈಕಮಾಂಡ್ ಅದನ್ನೇ ಈಗ ಎಲ್ರಿಗೂ ವಿಜಯೇಂದ್ರ ವಿರೋಧಿ ಬಣಕ್ಕೆ ಈಗ ಅದನ್ನು ಕನ್ವಿನ್ಸ್ ಮಾಡ್ತಾ ಇದೆ. ನೋಡಿ, ಯಡಿಯೂರಪ್ಪನವ್ರನ್ನ ಈಗಾಗಲೇ ನಾವು ಆಕ್ಟಿವ್ ಪಾಲಿಟಿಕ್ಸ್ ಇಂದ ಹಿಂದೆ ಸರಿಸಿ ಆಯಿತು. ಅವರು ಮುಂದೆ ಬಂದರೂ ಕೂಡ ಅವ್ರು ಯಾವುದೋ ಸ್ಥಾನಮಾನವನ್ನು ಅಲಂಕರಿಸ್ಲಿಕ್ಕೆ ಆಗಲ್ಲ, ಮುಂದೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಅವ್ರ ನೇತೃತ್ವವನ್ನು ಒಪ್ಕೊಳ್ಳಿ, ಮುಖ್ಯಮಂತ್ರಿ ಮುಂದೆ ತೀರ್ಮಾನ ಮಾಡೋಣ, ನಾವು ಫಸ್ಟ್ ಗೆಲ್ಲೋಣ, ಅಧಿಕಾರಕ್ಕೆ ಬರೋಣ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಅದನ್ನ ಬಹುತೇಕರು ಒಪ್ಕೊಂಡಿದ್ದಾರೆ. ಅದ್ರ ಮಟ್ಟಿಗೆ ಯಾರು ಡಿಸ್ಪ್ಯೂಟ್ ಇಲ್ಲ. ಆದರೆ ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿಯೂ ವಿಜಯೇಂದ್ರ ಅವ್ರನ್ನ ಮುಂದೆ ಮುಖ್ಯಮಂತ್ರಿ ಆಗಿಯೂ ನೋಡ್ಲಿಕ್ಕೆ ಅವ್ರು ಯಾರು ಕೂಡ ರೆಡಿ ಇಲ್ಲ. ಮತ್ತು ಅವರು ಒಂದಿಷ್ಟು ಕಂಡೀಷನ್ಸ್ ಹಾಕಿದ್ದಾರೆ. ಯಥಾಸ್ಥಿತಿ ಮುಂದುವರಿಸೋದಾದ್ರೂ ಯತ್ನಾಳವ್ರನ್ನ ಮತ್ತೆ ಪಕ್ಷಕ್ಕೆ ತೆಗೆದುಕೊಳ್ಬೇಕು, ಹಾಗೂ ರೇಣುಕಾಚಾರ್ಯ ಉಚ್ಚಾಟನೆ ಆಗಬೇಕು ಅನ್ನುವಂಥದ್ದೆಲ್ಲ ಡಿಮ್ಯಾಂಡ್ಸ್ ಇಟ್ಟಿದ್ದಾರೆ. ಇದೇ ಎಲ್ಲ ಈಗ ಅಲ್ಲಿ ಚರ್ಚೆ ನಡೀತಾ ಇರೋದು, ಚೌಕಾಶಿ ನಡೀತಾ ಇರೋದು, ಇದೇ ನಡೀತಾ ಇರೋದು, ಬೇರೆ ಏನಲ್ಲ. ಇದು ತೀರ್ಮಾನ ಆಗ್ತಿದ್ದ ಹಾಗೆ ಒಂದು ಅಧಿಕೃತವಾದ ಘೋಷಣೆ ಕೇಂದ್ರದಿಂದ ಬರುತ್ತೆ, ಹಾಗೂ ಚುನಾವಣೆಯ ತಯಾರಿ ಕೂಡ ಆರಂಭ ಆಗುತ್ತೆ. ಯಾಕಂದರೆ ಇನ್ನು ಹೆಚ್ಚು ಸಮಯ ಇಲ್ಲ. 2.5 ವರ್ಷ ಬಹಳ ದೊಡ್ಡ ಸಮಯ ಅಲ್ಲ, ನೋಡ್ತಾ ಕಳೆದೋಗುತ್ತೆ. ಇನ್ನು 1 ವರ್ಷ ಕಳೀತಂದ್ರೆ ಎಲೆಕ್ಷನ್ ಮೂಡ್ ಬಂದ್ಬಿಡುತ್ತೆ. ಹೀಗಾಗಿ ಎಲ್ಲರೂ ಕೂಡ ಈಗ ಅನಿವಾರ್ಯವಾಗಿ ತಮ್ಮ ಕಠಿಣ ನಿಲುವೇನಿತ್ತಲ್ಲ ಅದನ್ನು ಸ್ವಲ್ಪ ಸಡಲಿಸಿದ್ದಾರೆ. ಅದು ಎರಡೂ ಕಡೆಯಿಂದಲೂ ಕೂಡ ಅದನ್ನು ನಾವು ನೋಡ್ತಾ ಇದ್ದೀವಿ. ಬಹುಶಃ ಈಗ ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ತಾ ಇದೆ, ಇದು ಎಲ್ಲರೂ ಕೂಡ ಒಪ್ಪಲೇಬೇಕಾದಂಥ ಪರಿಸ್ಥಿತಿ ಬರುವ ಹಾಗೆ ಕಾಣಿಸ್ತಾ ಇದೆ. ಅದನ್ನು ಬಿಟ್ಟು ಏನೋ ಮಾಡುವಂಥ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಹೀಗಾಗಿ ಹೈಕಮಾಂಡ್ ಈಗ ಈ ತೀರ್ಮಾನವನ್ನು ಮಾಡಿದೆ. ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸೋದು, ಯಡಿಯೂರಪ್ಪನವ್ರು ಲೀಡ್ ತಗೊಳ್ಳೋದು, ಅವ್ರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗುವಂಥದ್ದು, ಟಿಕೆಟ್ ಏನಿದೆ ಹೈಕಮಾಂಡೇ ಕನ್ಫರ್ಮ್ ಮಾಡುವಂಥದ್ದು. ಈ ರೀತಿಯ ತೀರ್ಮಾನಗಳ ಜೊತೆ ಈಗ ಬಿಜೆಪಿ ಮುಂದುವರಿಯುವಂಥ ಸಾಧ್ಯತೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನಿಮ್ಮ ಪ್ರಕಾರ ಈ ತೀರ್ಮಾನ ಸರಿಯಾ, ಅಥವಾ ವಿಜಯೇಂದ್ರ ಅವ್ರನ್ನ ಶತಾಯಗತಾಯ ಅದೇನಾದರೂ ಆಗಲಿ ಅವ್ರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಬೇಕು ಅಂತ, ಇಲ್ಲ ವಿಜಯೇಂದ್ರ ಅವರೇ ಅಧಿಕೃತವಾಗಿ ಎಲೆಕ್ಟೆಡ್ ಸ್ಟೇಟ್ ಪ್ರೆಸಿಡೆಂಟ್ ಅಂತ ಹೋಗಬೇಕು ಅಂತೀರಾ? ಯಾರು ಸರಿ ಅಂತಂತೆ? ವಿಜಯೇಂದ್ರ ವಿರೋಧಿ ಬಣದವರು ಅಥವಾ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರು? ಹಾಗೂ ಈ ವಿಚಾರದಲ್ಲಿ ಹೈಕಮಾಂಡ್ನ ನಿಲುವು ಸರಿ ಇದೆ ಅಂತ ಭಾವಿಸ್ತೀರಾ? ಎಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.